ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್. ನಾನು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಲಕ್ಷ ದೀಪೋತ್ಸವದ ದಿನ ಹೋಗಬೇಕು ಅಂದ್ಕೊಂಡೆ, ಆಗಲಿಲ್ಲ ಅವತ್ತು ಹೋಗೋಕ್ಕೆ. ಹಾಗಾಗಿ ಅದ್ರ ಹಿಂದ್ಗಡೆ ದಿನ ನಾನು ಹೋಗಿದ್ದೆ. ಅಲ್ಲಿ ಯಾವ ಥರ ಎಲ್ಲ ಲಕ್ಷ ದೀಪೋತ್ಸವಕ್ಕೆ ಸಿದ್ಧತೆ ಮಾಡ್ಕೊತಾರೆ ಮತ್ತು ದೇವ್ರನ್ನ ಯಾವ ಥರ ಅಲಂಕಾರ ಮಾಡ್ತಾರೆ, ಇದೆಲ್ಲ ನೋಡೋ ಕುತೂಹಲ ನನಗಂತೂ ತುಂಬ ಜಾಸ್ತಿ ಇತ್ತು. ಲಕ್ಷ ದೀಪೋತ್ಸವದ ದಿನ ಹೋಗಬೇಕು ಅನ್ನೋದು ಮನಸ್ಸಲ್ಲಿತ್ತು. ಹೋಗೋಕ್ಕಾಗಿಲ್ಲ ಅಂತ ಅದ್ರ ಹಿಂದ್ಗಡೆ ದಿನ ಹೋಗಿದ್ದೆ. ಅಲ್ಲಿ ನೋಡಿ ಎಲ್ಲ ಯಾವ ಥರ ಸಿದ್ಧತೆ ಮಾಡ್ಕೊತಿದ್ದಾರೆ ಅಂತ ನನ್ನ ಕಣ್ತುಂಬ ನೋಡಿದೆ. ಹಾಗಾಗಿ ನೀವು ನೋಡಲಿ ಅನ್ನೋಕ್ಕೆ ಇದೊಂದು ವೀಡಿಯೋ ನಾನು ಮಾಡ್ಕೊತಿದ್ದೀನಿ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಈಗಾಗಲೇ ಅರ್ಧ ರೋಡಿಂದ ಇದು ಗರ್ಭಗುಡಿಗೆ ವಿಡಿಯೋ ಮಾಡೋಂಗಿಲ್ಲ, ಅಲ್ಲೂ ಕೂಡ ಹೂವಿನ ಅಲಂಕಾರ ಮಾಡಿದರು. ಹಾಗಾಗಿ ವಿಡಿಯೋ ಮಾಡಿದ್ದೆ. ನಾನು ದೇವರನ್ನ ಇದ್ರಲ್ಲಿ ತೋರಿಸ್ತಾಯಿಲ್ಲ. ಮತ್ತು ಹೋಗ್ಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಇತ್ತು. ಇದು ಬೆಟ್ಟದ ಕೆಳಗಡೆ ವಸ್ತು ಸಂಗ್ರಹಾಲಯ ಅಂತ ಏನೋ ಮಾಡಿದ್ದಾರೆ, ತುಂಬ ಚೆನ್ನಾಗೆ ಅದ್ಭುತವಾಗಿ ಮಾಡಿದ್ದಾರೆ. ಅದು ಕೂಡ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗೋ ದಾರಿಯಿಂದನೂ ಕೂಡ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಬೆಟ್ಟದ ಸುತ್ತಮುತ್ತ, ದೇವಸ್ಥಾನದ ಸುತ್ತಮುತ್ತ ಎಲ್ಲ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನು ರೆಡಿ ಮಾಡ್ಕೊಳೋಕ್ಕೂ ಕೂಡ ಹೊರಗಡೆ ಎಲ್ಲ ಎತ್ತಿ ಲೈಟಿಂಗ್ಸ್ದು ಐಟಮ್ಸ್ ಏನಿದೆ ಅದನ್ನೆಲ್ಲ ಎತ್ತಿ ಇಟ್ಕೊತಾ ಇದ್ರು. ಮತ್ತು ತುಂಬ ಜನ ಅಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ರು. ಲಕ್ಷ ದೀಪೋತ್ಸವಕ್ಕೆ ಹೋಗಿರೋರಿಗೆ ಗೊತ್ತಿರುತ್ತೆ ಅಲ್ಲೆಲ್ಲ ಎಷ್ಟು ಅದ್ಭುತವಾಗಿ ಲಕ್ಷ ದೀಪೋತ್ಸವ ಅಲ್ಲಿ ಮಾಡಿದ್ದಾರೆ, ಲಕ್ಷ ದೀಪೋತ್ಸವನ ಆಚರಣೆ ಮಾಡಿದ್ದಾರೆ ಅಲ್ಲಿ ಅಂತ. ನಾನು ಹೋಗೋಕ್ಕಾಗಲಿಲ್ಲ, ಹೋಗಬೇಕಾಗಿತ್ತು. ಅದ್ರ ಹಿಂದ್ಗಡೆ ದಿನವೇ ಅಷ್ಟೊಂದು ಅದ್ದೂರಿಯಾಗಿ ಮಾಡಿದರು. ಇದು ವಸ್ತು ಸಂಗ್ರಹಾಲಯ ಒಳಗಡೆ ತುಂಬ ಚೆನ್ನಾಗಿದೆ. ಮಕ್ಳಿಗೂ ಕೂಡ ನಾವು ತೋರಿಸ್ಬೋದು. ಅದು ಅಲ್ಲಿ ಗೌಡಗೆರೆ ದೇವಸ್ಥಾನಕ್ಕೆ ನೀವು ಹೋದರೆ ದೇವಿ ನೋಡಿ ಹರಕೆ ಕಾಯಿ ಕಟ್ಟಿ ಮತ್ತು ಇದು ಇದೆ ಒಳಗಡೆ, ಇವನ್ನು ಕೂಡ ಹೋಗಿ ಎಲ್ಲರೂ ನೋಡ್ಕೊಂಡು ಬನ್ನಿ. ಇದಕ್ಕೆ ಟಿಕೆಟ್ ತಗೊತಾರೆ, ಒಬ್ಬರಿಗೆ 50 ರೂಪಾಯಿ ಅಂತ. ಮೊದಲು ಒಂದು ಸ್ವಲ್ಪ ದಿನ ತಗೊತಿರ್ಲಿಲ್ವಂತೆ, ನನಗೂ ಗೊತ್ತಿಲ್ಲ. ಈಗ ಟಿಕೆಟ್ ಆಗಿದೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ದೇವ್ರ ಮೂರ್ತಿಗಳನ್ನೆಲ್ಲ ಹೊರಗಡೆ ತೆಗೆದು ಇಟ್ಟಿದ್ರು. ತುಂಬ ಚೆನ್ನಾಗಿದ್ವು. ನಿಮಗೂ ತೋರಿಸೋಣ ಅಂತ ನಾನು ವೀಡಿಯೋ ಮಾಡಿಕೊಂಡೆ. ನೋಡಿ ಎಲ್ಲ ಚೆನ್ನಾಗಿರೋ ಮೂರ್ತಿಗಳನ್ನ ಹೊರಗಡೆ ಇಟ್ಟಿದ್ದಾರೆ. ಒಂದು ಹಿಂದ್ಗಡೆ ತಾಯಿ ಚಾಮುಂಡೇಶ್ವರಿ ಹತ್ರ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಅದ್ಭುತವಾಗಿ ಕಾಣಿಸ್ತಾ ಇತ್ತು ಆ ದೇವಸ್ಥಾನ. ಆ ದೀಪೋತ್ಸವದ ದಿನ ಇನ್ನೂ ಚೆನ್ನಾಗಿ ಕಂಡಿರಬೇಕು, ನೋಡಿರೋರಿಗೆ ಅದ್ರ ಅನುಭವ ಆಗಿರುತ್ತೆ. ಇದು ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ನಾನು ಕಾಲು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ 7ನೇ ವಾರ ಇದು 7ನೇ ವಾರ ಮುಗೀತಾ ಬಂತು. ಹಂಗಾಗಿ ನಾನು ದೀಪೋತ್ಸವದ ದಿನವೇ ಕಟ್ಟಬೇಕು ಅಂದ್ಕೊಂಡೆ, ಆಗಿಲ್ಲ. ಹಂಗಾಗಿ ಹಿಂದ್ಗಡೆ ದಿನ ಬಂದು ನಾನು ಕಾಯಿ ಕಟ್ಟೋಕ್ಕೆ ಏನೇಳಿ ಬಂದಿದ್ದೀನಿ, ಅದು ನೋಡಿ ಕಾಯಿ ಕೊಟ್ಟಿದ್ದೀನಿ. ಒಂದು 7 ವಾರದ ಹರಕೆ ಕಾಯಿ ತಿಂದಿದೆ. ನೋಡಿ ಮತ್ತು ನನ್ನ ವೀಡಿಯೋಗೆ ತುಂಬ ಸಪೋರ್ಟ್ ಮಾಡಿ. ತುಂಬ ಅದ್ಭುತವಾಗಿ ದೇವಸ್ಥಾನನ ಸುತ್ತಮುತ್ತ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ನೀವು ಕೂಡ ಹೋಗಿದ್ರೆ ಅದರ ಅನುಭವ ನಿಮಗಾಗಿರುತ್ತೆ. ಯಾರು ಹೋಗಿಲ್ವೋ ಅವ್ರು ಒಂದ್ಸಲಿ ಹೋಗಿ ತಾಯಿ ದರ್ಶನ ಮಾಡ್ಕೊಂಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮರಿಬೇಡಿ. ಇದೇ ಥರ ವೀಡಿಯೋನ ನಾನು ಇನ್ನೂ ಮಾಡಾಕ್ತಿರ್ತೀನಿ, ಹೋಗಿ ನನ್ನ ಚಾನಲಲ್ಲಿ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.